ಎಲ್ರಿಗೂ ನಮಸ್ಕಾರ. ಇವತ್ತು ಕೊಂಡಿ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮಳ ಬಗ್ಗೆ ತಿಳಿಯೋಣ. ಹೆಸರಿನ ಹಿಂದೆ ಸೇರಿದ ವಿಶೇಷಣದಿಂದ ಈಕೆ ಕೊಂಡಿ ಮಂಚಣ್ಣನ ಪತ್ನಿ ಅಂತ ತಿಳಿದು ಬರ್ತದ. ಕೊಂಡಿ ಮಂಚಣ್ಣ ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಆಗಿದ್ದು ಬಸವಣ್ಣನ ಬಗ್ಗೆ ಚಾಡಿ ಹೇಳ್ತಿದ್ದ ಅಂತ ಹೇಳಿ ವೀರಶೈವ ಕಾವ್ಯಗಳೊಳಗ ಉಕ್ತಾಗ್ಯದ. ಆದ್ರ ಈತ ನಿಜವಾಗಿಯೂ ಬಸವ ವಿರೋಧಿ ಆಗಿರ್ಲಿಲ್ಲ. ಗುಪ್ತ ಶಿವಭಕ್ತನಾಗಿದ್ದು ಬಹಿರಂಗದಲ್ಲಿ ವೈಷ್ಣವ ಭಕ್ತನಂಗೆ ನಟಿಸ್ತಿದ್ದ. ಬಸವ ಭಕ್ತಿಯನ್ನ ಮೆರೆಯಲು ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದ. ಗುಪ್ತ ಭಕ್ತನಾದ್ರಿಂದ ಈತನಿಗೆ ಗುಪ್ತ ಮಂಚಣ್ಣ ಅಂತ ಹೇಳಿ, ಧೂಪದಿಂದ ಶಿವನನ್ನ ಅರ್ಚನೆ ಮಾಡ್ತಿದ್ದ, ಅದರಿಂದ ಧೂಪದ ಮಂಚಣ್ಣ ಅಂತ ಹೇಳಿ, ಮತ್ತು ಬಹಿರಂಗದೊಳಗ ಚಾಡಿ ಹೇಳ್ತಿದ್ದ, ಅದಕ್ಕೆ ಕೊಂಡಿ ಮಂಚಣ್ಣ ಅಂತ ಹೇಳಿ ಕರೆಸ್ಕೊಳ್ತಿದ್ದ. ಹಿಂಗಾಗಿ ಕೊಂಡಿ ಮಂಚಣ್ಣ, ಗುಪ್ತ ಮಂಚಣ್ಣ, ಧೂಪದ ಮಂಚಣ್ಣ ಈ ಮೂವರು ಬೇರೆ ಬೇರೆ ವ್ಯಕ್ತಿಗಳಲ್ಲ, ಒಬ್ಬನೇ ವ್ಯಕ್ತಿಯ ನಾಮಾಂತರಗಳು ಎಂಬಂತೆ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ ಬರುವ ವಿವರಗಳಿಂದ ತಿಳಿದು ಬರ್ತದ. ಗುಪ್ತ ಮಂಚಣ್ಣ ನಾರಾಯಣ ಪ್ರಿಯ ರಾಮನಾಥ ಎಂಬ ಅಂಕಿತದೊಳಗ ವಚನಗಳನ್ನು ಬರೆದಿದ್ದಾರೆ. ಈ ವಚನಕಾರನೇ ಕೊಂಡಿ ಮಂಚಣ್ಣ. ಇವನ ಹೆಂಡತಿಯೇ ಲಕ್ಷ್ಮಮ್ಮ. ಆದ್ರ ಅವನಿಗೆ ಸಂಬಂಧಿಸಿದ ಕತೆಗಳಲ್ಲಿ ಈಕೆ ಹೆಸರು ಬಂದಿಲ್ಲ. ಸಕಲ ಪುರಾತನರ ವಚನಗಳು ಕಟ್ಟುಗಳಲ್ಲಿ ಈಕೆಯನ್ನ ಕೊಂಡಿ ಮಂಚಣ್ಣನ ಪುಣ್ಯಸ್ತ್ರೀ ಅಂತ ಕರೆದಿರುವುದರಿಂದ ಅದನ್ನೇ ಒಪ್ಪಿಕೊಳ್ಳಲಾಗ್ಯದ. ಲಕ್ಷ್ಮಮ್ಮಳ ಒಂದೇ ಒಂದು ವಚನ ಸಿಕ್ಕದ. ಅಗಜೇಶ್ವರ ಲಿಂಗ ಎಂಬ ಅಂಕಿತವನ್ನ ಹೊಂದ್ಯದ. ವ್ರತನಿಷ್ಠೆಯೇ ಅದರ ವಸ್ತು ಆಗ್ಯದ. ಆಯುಷ್ಯ ತೀರಲು ಮರಣ, ವ್ರತ ತಪ್ಪಲು ಶರೀರ ಕಡೆ, ಮೇಲು ವ್ರತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರ ಲಿಂಗವು ಎಂದು ಹೇಳುವಲ್ಲಿ ವ್ರತ ಎನ್ನುವುದು ಪ್ರಾಣ ಸ್ವರೂಪ. ಅದಕ್ಕೆ ಭಂಗ ಬಂದರೆ ಪ್ರಾಣವೇ ಹೋದಂತೆ, ಅಂದರೆ ಪ್ರಾಣವನ್ನೇ ಕೊಡಬೇಕು. ಹಾಗಲ್ಲದೆ ವ್ರತ ತಪ್ಪಿ ಮತ್ತೆ ಅದಕ್ಕೆ ಪ್ರಾಯಶ್ಚಿತ ಉಂಟೆಂದು ಹೇಳುವ ಢಾಂಬಿಕರ ಮಾತನ್ನ ಅಗಜೇಶ್ವರ ಲಿಂಗ ಮೆಚ್ಚ ಎಂದು ತನ್ನ ಗಣಾಚಾರ ನಿಷ್ಠೆಯನ್ನ ತೋರ್ತಾಳ. ಮೇಲು ವ್ರತವೆಂಬ ತೂತರ ಮೆಚ್ಚ ಎಂಬ ಮಾತಿನಲ್ಲಿ ತೀಕ್ಷ್ಣವಾದ ನಿಂದೆ ಇದೆ. ಶರಣು ಶರಣಾರ್ಥಿ.